ನಮಸ್ಕಾರ ಸ್ನೇಹಿತರೆ, ಪ್ರತಿ ವೀಕೆಂಡ್ ಅಂತೆ ಈ ವಾರನೂ ಸಹ ನಾವು ಕ್ಲಾಸ್ 14 ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಬಂದಿದ್ದೀವಿ. ವೆಲ್ಕಮ್ ಟು ಕರಿಕಾಲನ್ ಸಿಲಂಬಂ. ಇವತ್ತು ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ ಮಕ್ಕಳ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಮತ್ತೆ ಕ್ಲಾಸ್ 13 ಇವತ್ತು ಇದು ಕಾಂಬಿನೇಷನ್ ಆಫ್ ಕ್ಲಾಸ್ 2 ಮತ್ತೆ ಕ್ಲಾಸ್ 13. ನಾನು ಮೊದಲೇ ಹೇಳಿದ್ದೀನಿ, ಪ್ರತಿಯೊಬ್ರು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರೆ ಅವರೆಲ್ಲಾನು ಕ್ಲಾಸ್ 1 ಇಂದ ಬಿಗಿನಿಂಗ್ ಇಂದಾನು ನೋಡ್ಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಕ್ಲಾಸ್ 14 ಅಲ್ಲಿ ಕ್ಲಾಸ್ 2 ಮತ್ತೆ ಕ್ಲಾಸ್ 13 ಮಿಕ್ಸ್ ಯಾವ ರೀತಿ ಅಂತಂದ್ರೆ, ನಾನು ಕ್ಲಾಸ್ 2 ಜಸ್ಟ್ ರಿಮೈಂಡ್ ಮಾಡ್ತೀನಿ ನಿಮ್ಗೆ. ಕ್ಲಾಸ್ 2 ಲೆಗ್ ಮೂವ್ಮೆಂಟ್ಸ್ ಈ ತರ ಬರುತ್ತೆ. ಇದು ಕ್ಲಾಸ್ 2 ಲೆಗ್ ಮೂವ್ಮೆಂಟ್ಸ್. ಮತ್ತೆ ಕ್ಲಾಸ್ 13 ಅಲ್ಲಿ ನಾವು ಏನ್ ಮಾಡ್ಸಿದೀನಿ ಅಂತಂತಂದ್ರೆ, ಫ್ರಂಟ್ ಮೂವ್, ಇದು ಇದು ನಾನು ಪ್ರಾಕ್ಟೀಸ್ ಮಾಡಿಸಿದೀವಿ. ಸೊ ಅದೇ ರೀತಿ ಇವತ್ತು ಇವೆರಡದ್ದು ಮಿಕ್ಸ್ ಕ್ಲಾಸ್ 14. ಸೊ ಇವತ್ತು ನಮ್ಮ ಕ್ಲಾಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಶಾಸ್ತಾ ಮತ್ತೆ ಈ ಕಡೆ ಸಮೃದ್ಧಿ ಇದ್ದಾರೆ. ಇವ್ರ ಜೊತೆ ಕ್ಲಾಸ್ 14 ಕ್ಲಾಸ್ 2 ಮತ್ತೆ ಕ್ಲಾಸ್ 13 ಮಿಕ್ಸ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಯಾರ್ಯಾರು ನಮ್ಮ ಚಾನಲ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಸ್ಟಾರ್ಟಿಂಗ್ ಆದಷ್ಟು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಬಿಗಿನರ್ಸ್ಗೆ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಸ್ಲೋಗೆ ಪ್ರಾಕ್ಟೀಸ್ ಮಾಡಿ ಅಂದ್ಬಿಟ್ಟು. ಮತ್ತೆ ಬೇಸಿಕ್ ಏನು ಫಾಲೋ ಅಪ್ ಹೆಂಗೆ ಅಂತಂತಂದ್ರೆ, ನಾನು ಹೇಳಿದ್ದೀನಿ ಯಾವಾಗ್ಲೂ ಫ್ರಂಟ್ ಲೆಗ್ ಬೆಂಡ್ ಇರ್ಲಿ, ಮತ್ತೆ ಬ್ಯಾಕ್ ಲೆಗ್ ಸ್ಟ್ರೈಟ್ ಇರ್ಲಿ, ಮತ್ತೆ ಲೆಗ್ ರೈಸ್ ಮಾಡ್ಬೇಕಾದ್ರೆ ಈ ತರ ಮೂವ್ ಆಗ್ಬೇಕಾದ್ರೆ ಈ ತರ ಲೆಗ್ ರೈಸ್ ಮಾಡ್ಕೊಂಡೆ ಮೂವ್ ಆಗಿ. ಮತ್ತೆ ಇನ್ನೊಂದು ಟಿಪ್ ಏನಂತಂತಂದ್ರೆ, ಕೋಲ್ ಯಾವತ್ತು ಹೀಗೆ ಬರ್ಲಿ, ಹೀಗೆ ಬರ್ಲಿ. ಸೊ ಕಾಲ್ ಪಕ್ಕನೆ ಬರ್ಲಿ. ಇಷ್ಟನ್ನ ಸ್ವಲ್ಪ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತು ಕ್ಲಾಸ್ 14 ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಎಸ್, ರೆಡಿ ಸಮೃದ್ಧಿ, ರೆಡಿ? ಎಸ್, ಕಮಾನ್. 1 2 ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. 3 4 ಈಗ ಬ್ಯಾಕ್ ಮೂವ್. 1 2 3 ಸ್ಲೋ ಸಮೃದ್ಧಿ. 4 ಆಯ್ತಾ? ಈಗ ಟರ್ನ್ ಆಗೋಣ ಈ ಕಡೆ. ಎಸ್, ಮೂವ್. 1 2 3 ಈಗ ಬ್ಯಾಕ್ ಮೂವ್. 1 2 3. ಸೊ ಈಗ ಟರ್ನ್ ಈ ಕಡೆ, ಈ ಡೈರೆಕ್ಷನ್. ಸ್ಟಾರ್ಟ್. 1 2 3 ಬ್ಯಾಕ್ ಮೂವ್. 1 2 3 ಸ್ಟಾಪ್. ಸೊ ಈ ರೀತಿ ಫ್ರಂಟ್ ಮೂವ್ ಮತ್ತೆ ಬ್ಯಾಕ್ ಮೂವ್, ಟರ್ನಿಂಗ್ ಎಲ್ಲಾನು ಕೇರ್ಫುಲ್ ಆಗಿ ಇದು ಮಾಡ್ಕೊಳ್ಳಿ. ಮತ್ತೆ ಹಿಪ್ ರೊಟೇಷನ್ ಕರೆಕ್ಟ್ ಆಗಿರ್ಲಿ, ಲೆಗ್ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿರ್ಲಿ. ಸೊ ಇದೇ ರೀತಿ ಮತ್ತೆ ನಾನು ಕ್ಲಾಸ್ 15 ಅಲ್ಲಿ ಮತ್ತೆ ಕೆಲವೊಂದು ಏನೋ ಮಿಕ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಕ್ಲಾಸ್ 14 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆದಷ್ಟು ಏನು ಸಿಲಂಬಂನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಕಡೆ ಯಾರಾದರೂ ನಮ್ಮ ರಾಮಮೂರ್ತಿ ನಗರ್ ಸುತ್ತಮುತ್ತ ಇರೋರು ಯಾರಾದರೂ ಇದ್ರೆ ನಮ್ಮ ಅಕಾಡೆಮಿಗೆ ಬಂದು ನಮ್ಮ ಸರ್ ಹತ್ರ ಜಾಯಿನ್ ಆಗ್ಬೋದು. ಸೊ ಸಿಲಂಬಂ ಪ್ರಾಕ್ಟೀಸ್ ಮಾಡಿ. ಮತ್ತೆ ಕ್ಲಾಸ್ 15ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ನಮಸ್ಕಾರ.